ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಬಿತ್ತು ಬೆಚ್ಚಿ ಬೀಳಿಸೋ ಮಾಹಿತಿ. ಡೆಲ್ಲಿ ಬ್ಲಾಸ್ಟ್ ಬೆನ್ನಲ್ಲೇ ಈಗ ಚುರುಕಾಗಿದೆ ಕಾರ್ಯಾಚರಣೆ. ಯಾಕಂದರೆ CCS ಮೀಟಿಂಗಲ್ಲೂ ಕೂಡ ಇದನ್ನು ಹೀನಿಯಸ್ ಟೆರರಿಸಮ್ ಆ್ಯಕ್ಟ್ ಅಂತ ರೆಸಲ್ಯೂಷನ್ ಪಾಸ್ ಆಗಿದೆ. ಕೂಡಲೇ ಕ್ರಮಕ್ಕೆ, ಅದು ಯಾವುದೇ ಬಗೆಯ ಕ್ರಮ ಇರಬಹುದು ಭಾರತದಿಂದ, ತಕ್ಷಣ ಇನ್ವೆಸ್ಟಿಗೇಷನ್ನು ಮತ್ತು ತಕ್ಕ ಶಾಸ್ತಿಗೆ ಬಿಗ್ ಸ್ಟೆಪ್ ತಗೊಂಡಾಗಿದೆ. ಈ ಹೊತ್ತಲ್ಲಿ ಹೊರಬೀಳ್ತಿರುವಂಥ ಇನ್ಫಾರ್ಮೇಷನ್ ಏನು, ಹಾಗೆ ಭಾರತದಲ್ಲಿ ಏನಾಗೋದಿತ್ತು, ಏನನ್ನ ನಿಲ್ಲಿಸಿದೆ ನಮ್ಮ ಭದ್ರತಾ ಪಡೆಗಳು ಅನ್ನೋದು ಮೈ ಜುಮ್ ಅನಿಸುವಂಥ ವಿಚಾರ. ಮತ್ತಷ್ಟು ಮಾಹಿತಿಗಳೀಗ ಹೊರಗಡೆ ಬರ್ತಾ ಇರೋದು, ಅದನ್ನು ನೋಡ್ತಾ ಹೋಗೋಣ. ಹಾಗೆ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರಿಂದ ಹಿಡಿದು ಕೈಕೂಟದ ನಾಯಕರು ಮೋದಿ ವಿರುದ್ಧ ಗಂಭೀರವಾದ ವಿಷಯ ತೆಗಿತಿದ್ದಾರೆ. ನಿನ್ನೆ ತನಕ ಆಯ್ತಲ್ಲ ಎಲೆಕ್ಷನ್ ಲಿಂಕು, ಬಿಹಾರ ಎಲೆಕ್ಷನ್ ಮುಂಚಿನ ದಿನ, ಅದು ಒಂದು ಕಡೆ. ಆದರೆ ಈಗ ಹೊಸ ವರಸೆ ಶುರುವಾಗಿದೆ. ಅಸಲಿಗೆ ಎಂಥ ಚಾನ್ಸನ್ನು ರಾಹುಲ್ ಗಾಂಧಿಯವರು ಮಿಸ್ ಮಾಡ್ಕೊಂಡಿದ್ದಾರೆ ನೋಡಿ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ರು ರಾಹುಲ್ ಗಾಂಧಿಯವರು ಅನ್ನೋದೇ ಈಗ ಗಮನ ಸೆಳೀತಿರೋದು ಈ ಹೊತ್ತಲ್ಲಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಹೊರ ಬರ್ತಿರುವ ಮಾಹಿತಿ ಒಂದು DNA ಟೆಸ್ಟಲ್ಲಿ ಕನ್ಫರ್ಮ್ ಆಗಿದೆ. ಈ ಡಾಕ್ಟರ್ ಉಮರ್ ಅಲ್ಲಿ ಸ್ಫೋಟ ಮಾಡಿದ್ದ ಆತನ ದೇಹ ಛಿದ್ರವಾಗಿ ಬಿದ್ದಿತ್ತು. DNA ಟೆಸ್ಟ್ ಮಾಡಿದರೆ ಆತನ ಫ್ಯಾಮಿಲಿ ಜೊತೆ ಎಲ್ಲ ಮ್ಯಾಚ್ ಆಗಿದೆ. ಸೊ ಆತನೇ ಬ್ಲಾಸ್ಟ್ ಮಾಡ್ಕೊಂಡಿದ್ದು ಒಂದು ಗೊತ್ತಾಗಿದೆ. ಡಾಕ್ಟರ್ ಆದಿಲ್ ಮದುವೆ ಆಗಿತ್ತು ಒಂದು ತಿಂಗಳ ಹಿಂದೆ. ಆ ಮದುವೆಯಲ್ಲಿ ಫೈನಲ್ ಪ್ಲ್ಯಾನ್ ರೆಡಿ ಆಗಿತ್ತು. ಕೋಡ್ ವರ್ಡ್ಗಳು ಯೂಸ್ ಆಗಿದ್ವು. ಬಿರಿಯಾನಿ ಮತ್ತೊಂದು ಅಂತ ಚಾಟಿಂಗ್ ಕೋಡ್ ಎಲ್ಲ ರೆಡಿ ಆಗಿತ್ತು. ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿದ್ರು. ಕೆಲವು ದಿನಗಳಿಂದಾನೇ ಈ ಕಾರನ್ನು ಎಕ್ಸ್ಪ್ಲೋಷನ್ಗೆ ಹೇಗೆ ಬೇಕೋ ಹಾಗೆ ಸ್ಫೋಟಕವನ್ನು ಅಳವಡಿಸೋದಕ್ಕೆ ತಕ್ಕಂತೆ ಡಿಸೈನ್ ಮಾಡ್ತಿದ್ದ ಆತ, ಮಾಡಿಫೈ ಮಾಡ್ಕೊಂಡಿದ್ದ ಅನ್ನೋದೆಲ್ಲ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈಗ ಗೊತ್ತಾಗ್ತಿರುವಂಥ ಮೈ ಜುಮ್ ಅನಿಸೋ ಸುದ್ದಿ ಏನಪ್ಪ ಅಂತ ಕೇಳಿದ್ರೆ 32 ಕಾರ್ಗಳು ರೆಡಿ ಆಗಿದ್ವು. ಇದು ಒಂದು I-20 ಅಷ್ಟೇ ಅಲ್ಲ, 32 ಕಾರ್ಗಳು ವಿವಿಧ ನಗರಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ, ದೇಶದ 16 ನಗರಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ 32 ಕಾರ್ಗಳನ್ನು ಈ ರೀತಿ ಸ್ಫೋಟಕ ಅಳವಡಿಸೋ ರೀತಿಯಲ್ಲಿ ರೆಡಿ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಯಾವ್ಯಾವುದು ಸಿಗ್ತಿರೋ ಮಾಹಿತಿ ಪ್ರಕಾರ, ಒಂದು ಮಾರುತಿ ಬ್ರೆಜಾ, ಹಾಗೆ ಮಾರುತಿ ಸ್ವಿಫ್ಟ್ ಡಿಸೈರು, ಫೋರ್ಡ್ ಎಕೋಸ್ಪೋರ್ಟ್, ಇದಿಷ್ಟು ಕಾರ್ಗಳು ರೆಡಿ ಆಗಿದ್ವು. ಅಂದರೆ 4 ಸಿಟಿಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ 4 ರೆಡಿನೇ ಆಗಿಬಿಟ್ಟಿತ್ತು ಎಕ್ಸ್ಪ್ಲೋಸಿವ್ ಅಳವಡಿಸೋ ರೀತಿಯಲ್ಲಿ. ಉಳಿದಿರುವಂತಹ 28 ಕಾರುಗಳನ್ನು ಡಿಸೈನ್ ಮಾಡಲಾಗ್ತಿತ್ತು. ಅಂದರೆ ಹಳೆ ಕಾರ್ಗಳನ್ನು ತಗೊಂಡು ಇವ್ರಿಗೆ ಬೇಕಾದಂಗೆ ಬದಲಾವಣೆಗಳನ್ನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಿದೆ. ಸೊ ದೇಶವ್ಯಾಪಿ ಏನಾಗಬೇಡ, ಡೆಲ್ಲಿಯಲ್ಲಿ ಇದು ಆಗಿರೋದು ಅಕಸ್ಮಾತ್ ಸ್ಫೋಟ, ಅಲ್ಲಿ ಮಾಡೋದಿದ್ದಿದ್ದಲ್ಲ, ಇನ್ನೂ ಭಯಂಕರವಾಗಿ ಮಾಡೋದು ಆತನ ಪ್ಲ್ಯಾನ್ ಆಗಿತ್ತು. ಡಿಸೆಂಬರ್ 6ಕ್ಕೆ ಟಾರ್ಗೆಟ್ ಆಗಿತ್ತು. ಯಾಕಂದರೆ ಬಾಬ್ರಿ ಮಸೀದಿ ಧ್ವಂಸವಾದ ದಿನವೇ ಬ್ಲಾಸ್ಟ್ ಮಾಡಿ ಹಿಂದೂಗಳಿಗೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋ ಪ್ಲ್ಯಾನ್ನೊಂದಿಗೇ ಆತ ಬಂದಿದ್ದ. ಜನವರಿ 26ಕ್ಕೆ ದೀಪಾವಳಿಗೆ ಎಲ್ಲ ಸುಮಾರು ಸಲ ಪ್ಲ್ಯಾನ್ ಆಗಿ ಅದು ವಿಫಲ ಆಗಿತ್ತು. ಈಗ ಡಿಸೆಂಬರ್ 6 ಅಂತ ಇಟ್ಕೊಂಡಿದ್ದು. ಅಯೋಧ್ಯೆ, ವಾರಣಾಸಿಯಲ್ಲೂ ಕೂಡ ಇವರ ಟಾರ್ಗೆಟ್ ಇತ್ತು ಅನ್ನೋದು ಗೊತ್ತಾಗಿದೆ. BJP RSS ಆಫೀಸ್ಗಳನ್ನು ಸೇರಿದಂತೆ ಸಿಕ್ಕಾಪಟ್ಟೆ ಪಾಯಿಂಟ್ಗಳನ್ನು ಗುರುತು ಮಾಡ್ಕೊಂಡಿದ್ರು. 32 ಕಾರುಗಳಲ್ಲಿ ಸ್ಫೋಟಿಸೋದಕ್ಕೆ 3000 kg ಸ್ಫೋಟಕಗಳು ಕೂಡ ತಯಾರಾಗಿದ್ವು. ಸೊ ಇಡೀ ದೇಶವ್ಯಾಪಿ ಒಂದು ಹೇಳಲಾಗದಂತಹ, ಊಹಿಸಲಾಗದಂತಹ ವಿಧ್ವಂಸ ಸೃಷ್ಟಿಸುವ ಪ್ಲಾನ್ ಆಗಿತ್ತು. ಅದೆಲ್ಲ ವಿಫಲಗೊಳಿಸಿದೆ ಭಾರತ ಭದ್ರತಾ ಪಡೆಗಳು. ನಿನ್ನೆಷ್ಟೇ ನಾವು ರಿಪೋರ್ಟ್ ಮಾಡಿದ್ವಿ, ಇಲ್ಲಿ ಕೋಟಿಗಟ್ಟಲೆ ಜನ ಬಡವರಿಗೆ ಹೋಗುವಂಥ ಪಡಿತರಕ್ಕೆ ವಿಷ ಹಾಕೋ ಪ್ಲ್ಯಾನ್ ಆಗಿತ್ತು ಅನ್ನೋ ಚರ್ಚೆ ಕೂಡ ಈಗ ಜೋರಾಗಿದೆ. ಸೊ ಇದು ನಾವು ಯಾರೂ ಊಹೆ ಮಾಡಿಕೊಳ್ಳದ ರೀತಿಯ ಒಂದು ಪ್ಲ್ಯಾನ್ ಆಗಿತ್ತು. ಅದೆಲ್ಲ ವಿಫಲಗೊಳಿಸಿದೆ ಭಾರತದ ಭದ್ರತಾ ಪಡೆಗಳು ಅನ್ನೋದು ಸಣ್ಣ ವಿಷಯ ಅಲ್ಲ. ಈಗ ನಡೆದಿರೋದ್ರ ಬಗ್ಗೆ ಇಷ್ಟು ಡೀಟೇಲ್ಸು ಹೊರ ಬರ್ತಾ ಇರೋದು. ಉಳಿದಂತೆ ಇನ್ವೆಸ್ಟಿಗೇಷನ್ ನಡೀತಿದೆ. ಆ ಅಲ್ಫಲಾ ಯೂನಿವರ್ಸಿಟಿಯ ಯಾವ ರೂಮಲ್ಲಿ ಪ್ಲಾನಿಂಗ್ ಆಗ್ತಿತ್ತು, ಪದೇ ಮೀಟಿಂಗ್ ಆಗ್ತಿತ್ತು ಅನ್ನೋದ್ರಿಂದ ಹಿಡಿದು ಯಾವ್ಯಾವ ಮಸೀದಿ ವಿಸಿಟ್ ಮಾಡ್ತಿದ್ದ, ಟರ್ಕಿಯಲ್ಲಿ ಯಾವ ಹ್ಯಾಂಡ್ಲರಿಂದ ಈತರಿಗೆ ಟ್ರೈನಿಂಗ್ ಆಗಿತ್ತು, ಎಲ್ಲ ಮಾಹಿತಿಯನ್ನು NIA ಮತ್ತು ಇತರ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಈಗ ಹೊರಗೆ ತೆಗೆದಿರೋದು. ಸೊ ಎಲ್ಲ ಕಡೆ ಇರೋ ಬೇರುಗಳನ್ನು, ದೇಶದ ಒಳಗಡೆ ಇರೋ ಬೇರುಗಳನ್ನು ಹುಡುಕಿದ್ದಾಗಿದೆ. ಹೊರಗಡೆದು ಈಗಾಗಲೇ ಲಿಂಕ್ ಸಿಕ್ಕಿದೆ. ಮತ್ತೊಂದು ಕಡೆ ನೋಡಿ, ಅಮೆರಿಕಾದ ಉದ್ದಟತನ. ಇಲ್ಲಿ ಅಮೆರಿಕಾ ಏನು ಹೇಳ್ತಾ ಇದೆ, ರೂಬಿಯೋ ಹೇಳ್ತಿರೋದು, ಮ್ಯಾಕ್ರೋ ರೂಬಿಯೋ ಜಯಶಂಕರ್ ಅವ್ರನ್ನ ಮೀಟ್ ಆಗಿರೋದು ಅಲ್ಲಿ G7 ಮೀಟಿಂಗ್ಗೆ ಸಂಬಂಧಪಟ್ಟಂತೆ. ಭಾರತ ತುಂಬ ಬುದ್ಧಿವಂತಿಕೆಯಿಂದ ಈ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ನು ಮತ್ತೊಂದು ಅಂತ ಹ್ಯಾಂಡಲ್ ಮಾಡ್ತಿದೆ. ನಮ್ಮ ಸಹಾಯ ಏನು ಬೇಡ ಅವ್ರಿಗೆ, ನಾವು ಆಫರ್ ಮಾಡಿದ್ವಿ, ಬಟ್ ಅವ್ರೇನು ಬೇಡ ಅಂತ ಹೇಳಿದ್ದಾರೆ. ಅವರು ಕೇಪಬಲ್ ಇದ್ದಾರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ ಅನ್ನೋ ರೀತಿ ಅವರು ಆಡಿರುವ ಮಾತುಗಳು ಪಾಸಿಟಿವ್ ಅಂತ ಅನ್ನಿಸ್ತಾ ಇದ್ರು ಕೂಡ
ಟೆರರಿಸಮ್ ಅಟ್ಯಾಕ್ನ ಟ್ಯಾಕಲ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಾಮರ್ಥ್ಯ ಅವ್ರಿಗಿದೆ, ನಾವೇನು ಮಾಡೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಮೊನ್ನೆ ಅಷ್ಟೇ ನಾವು ನೆನಪು ಮಾಡ್ಕೊಳ್ಬಹುದು, ಪಾಕಿಸ್ತಾನದಲ್ಲಿ ಆಗಿದ್ದನ್ನು ಖಂಡಿಸಿದ್ದು ಟೆರರ್ ಆ್ಯಕ್ಟ್ ಅಂತ, ಭಾರತದಲ್ಲಿ ಆಗಿದ್ದನ್ನು ಒಂದು ಸ್ಫೋಟ ಅಂತ, ಒಂದು ಇನ್ಸಿಡೆಂಟ್ ಅಂತ ಅಷ್ಟೇ ಬರ್ಕೊಂಡಿದ್ದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ತೋರಿಸಿತ್ತು. ಇವತ್ತು ಮ್ಯಾಕ್ರೋ ರೂಬಿಯೋ ಹೇಳ್ತಿರೋದು ನಾವು ಆಫರ್ ಮಾಡಿದ್ವಿ, ಬಟ್ ಅವ್ರಿಗೆ ಆ ಸಾಮರ್ಥ್ಯ ಇದೆ, ನಮ್ಮ ಆಫರ್ ಏನು ಬೇಕಾಗಿಲ್ಲ, ಅವ್ರಿಗೆ ನಮ್ಮ ಸಹಾಯ ಏನು ಬೇಕಾಗಿಲ್ಲ ಅಂತಿದ್ದಾರೆ. ಅಮೆರಿಕದ ಉದ್ದೇಶ, ಅವರ ಟಾರ್ಗೆಟು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದೆ. ಇಲ್ಲಿ ಪಾಕಿಸ್ತಾನ ರೆಡಿಯಾಗಿ ನಿಂತಿದೆ ಭಾರತದ ಮೇಲೆ ಎರಗೋದಕ್ಕೆ ದೊಡ್ಡ ರಾಷ್ಟ್ರಗಳ ಟೆಕ್ನಿಕಲ್ ಸಪೋರ್ಟ್ನೊಂದಿಗೆ ಅನ್ನುವಂತಹ ಸೀಕ್ರೆಟ್ ರಿಪೋರ್ಟ್ ಕೂಡ ಈಗ ಬ್ಲಾಸ್ಟ್ ಆಗಿರೋದು. ಭಾರತದ ನೇವಿಯನ್ನು ಟಾರ್ಗೆಟ್ ಮಾಡಬೇಕು, ಎಲ್ಲಿ ಕೆಲವು ವೀಕ್ ಪಾಯಿಂಟ್ಗಳಿದ್ದಾವೆ ಅಂತ ಹುಡುಕ್ತಾ ಇದ್ದಾರಂತೆ. ಅಂಥ ಪಾಯಿಂಟ್ಗಳನ್ನು ಅವ್ರ ಪ್ರಕಾರ ಅವ್ರು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಅಮೆರಿಕಾ, ಚೀನಾದಂತಹ ರಾಷ್ಟ್ರಗಳು ಯಾರು ಯಾವ ಕಡೆ ಏನು ಸಹಾಯ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆಲ್ರೆಡಿ ಬಲಿಷ್ಠ ರಾಷ್ಟ್ರಗಳು ಟೆಕ್ನಿಕಲ್ ಸಪೋರ್ಟ್ ಪಾಕಿಸ್ತಾನದ ಸೇನೆಯ ಜೊತೆ ಸೇರ್ಕೊಳ್ತಿದೆ ಅನ್ನುವಂಥ ವಿಷಯ ಕೂಡ ಈಗ ಬ್ಲಾಸ್ಟ್ ಆಗಿದೆ. ಈ ಹೊತ್ತಲ್ಲಿ ಭಾರತ ಸೆಟ್ ಹೊಡೆದಿದೆ ಅಮೆರಿಕಾಗೆ, ನಾವು ನೋಡ್ಕೊಳ್ತೀವಿ, ಡೋಂಟ್ ವರಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಅಂತ. ಅದನ್ನೇ ಹೇಳ್ತಿರೋದು ಈ ರೂಬಿಯೋ. ಪಾಪ ಅವ್ರು ಮಾಡ್ಕೊಳ್ತಾರೆ, ನಾವು ಆಫರ್ ಮಾಡಿದ್ವಿ, ಬೇಡ ಅಂದಿದ್ದಾರೆ ಅವರು ಅಂತ. ಈಗ ನೋಡಿ, ಇದ್ರ ನಡುವೆ ರಾಷ್ಟ್ರದ ಒಳಗಡೆ ಏನು ಶುರುವಾಗಿದೆ ಅಂದರೆ, ಮೋದಿ ಇಲ್ಲಿ ಬ್ಲಾಸ್ಟ್ ಆಗಿರುವಾಗ ಅದಾನಿಗೆ ಹೆಲ್ಪ್ ಮಾಡೋಕೆ ಅಲ್ಲಿ ಓಡೋಡಿ ಹೋಗಿದ್ರು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ. ಮಹುವಾ ಮೊಯಿತ್ರಾ ಸ್ಟೇಟ್ಮೆಂಟ್ ಇರಬಹುದು. ಅಂದರೆ ಕೈಕೂಟದ ನಾಯಕರುಗಳು ಈಗ ಮುಗಿಬೀಳ್ತಿರೋದು. ಮೋದಿ ಎಲ್ಲಿ ಹೋಗಿದ್ರು, ಡೆಲ್ಲಿ ಬಾಂಬಿಂಗ್ ಆಗಿದೆ, PM ಭೂತಾನಲ್ಲಿದ್ದಾರೆ. ಏನಕ್ಕೆ ಹೋಗಿದ್ದಾರೆ ಅಂದರೆ ಡೀಲ್ ಸೈನ್ ಮಾಡೋಕೆ ಹೋಗಿದ್ದಾರೆ. ಯಾವ ಡೀಲು? ಅದಾನಿ ಪವರ್ 6,000 ಕೋಟಿ ಹೈಡ್ರೋ ಪ್ರಾಜೆಕ್ಟ್ ಭೂತಾನಲ್ಲಿ. ಅದಾನಿಗೆಲ್ಲ ಲಾಸ್ ಆಗಿಬಿಡುತ್ತೋ ಒಂದು ದಿನ ಹೆಚ್ಚು ಕಡಿಮೆ ಆದರೆ ಅಂತ ಓಡೋಡು ಹೋಗಿದ್ದಾರೆ ಪಾಪ ಅದಾನಿಗೋಸ್ಕರ ಮೋದಿ ಅಂತ ಕಾಲೆಳಿತಿದ್ದಾರೆ. ಅಷ್ಟೇ ಅಲ್ಲ, HD ಕ್ಯಾಮ್ರಾ ತೊಗೊಂಡು ಹೋಗಿ ಪಕ್ಕಾ ಮ್ಯಾಚಿಂಗ್ ಬಟ್ಟೆ ಬೇರೆ ಹಾಕ್ಕೊಂಡು ಹೋಗಿ ಹಾಸ್ಪಿಟಲಲ್ಲೂ ಫೋಟೋಶೂಟ್ ಮಾಡಿಸಿದ್ದಾರೆ ಮೋದಿ. ಅಂದರೆ ಅಷ್ಟು ಪ್ರಚಾರ ಅಲ್ಲೂ ಕೂಡ ಅನ್ನೋ ರೀತಿಯಲ್ಲೂ ಕಾಲೆಳಿತಿದ್ದಾರೆ. ಈಗ ಅರ್ಥ ಆಗದ ವಿಷಯ ಏನಪ್ಪ ಅಂದರೆ, ಸರಿ ಮೋದಿ ಹಾಸ್ಪಿಟಲ್ಗೆ ಹೋದದ್ದನ್ನು, ಅಲ್ಲಿ ಗಾಯಾಳುಗಳನ್ನು ಮಾತಾಡಿಸಿರೋದನ್ನು ಸಹಜವಾಗಿ ಮೀಡಿಯಾಗಳು ಕವರ್ ಮಾಡಲೇಬೇಕಾಯ್ತು. ಆಶ್ಚರ್ಯ ಏನಂದರೆ, ರಾಹುಲ್ ಗಾಂಧಿಯವರು ಎಂಥ ಕೆಲಸ ಮಾಡ್ಕೊಂಡ್ಬಿಟ್ರು ನೋಡಿ. ರಾಹುಲ್ ಗಾಂಧಿಯವರು 48 ಗಂಟೆಗಳಿಂದ ಎಲ್ಲಿದ್ದಾರೆ ಅಂತ BJP ನಿನ್ನೆಯಿಂದ ಪ್ರಶ್ನೆ ಮಾಡ್ತಾನೇ ಇದೆ. ಇಷ್ಟು ದೊಡ್ಡ ಘಟನೆ ಆಗಿದೆ, ರಾಹುಲ್ ಗಾಂಧಿಯವರು ಪತ್ತೆ ಇಲ್ಲ, ಪ್ರಿಯಾಂಕಾ ವಾದ್ರಾ ಪತ್ತೆ ಇಲ್ಲ, ಪ್ರತಿಪಕ್ಷ ಕಾಂಗ್ರೆಸ್ನ ಟಾಪ್ ಲೀಡರ್ಸು ಪತ್ತೆ ಇಲ್ಲ, LOPನೇ ಕಾಣಿಸ್ತಿಲ್ಲ. ಇದು ಸೀರಿಯಸ್ ಕ್ವಶನ್ಸ್ನ ಹುಟ್ಟಾಕ್ತಿದೆ. ಎಲ್ಲಿ ಹೋಗಿದ್ದಾರೆ ಅವರು ಅನ್ನೋ ಪ್ರಶ್ನೆಯನ್ನು BJP ಕೇಳ್ತಿದೆಯಲ್ಲ. ಈಗ ಅಚ್ಚರಿ ಕಾರಣ ಆಗಿರೋದು, ಈಗ ಭೂತಾನ್ ವಿಚಾರ ಕಾಂಗ್ರೆಸ್ನವ್ರು ಕಾಲೆಳಿತಿರುವಾಗ BJP ಹೇಳೋದೇನೆಂದರೆ, ಮೋದಿ ಭೂತಾನಲ್ಲಿದ್ದರು, ಮೋದಿ ಭೂತಾನಲ್ಲೂ ನಿಂತು ಭಾರತ ಮೇಲಿನ ದಾಳಿ ಮೇಲೆ ಆಕ್ರೋಶ ಹೊರಹಾಕಿ ಪ್ರತಿಜ್ಞೆ ಮಾಡಿದ್ದಾರೆ, ಅಲ್ಲೇ ಶಪಥಗೈದಿದ್ದಾರೆ, ಬೇರು ಸಮೇತ ಕಿತ್ತು ಬಿಸಾಕ್ತೀವಿ ಅಂತ. ಆದರೆ ಈ ಟೈಮಲ್ಲಿ ಮೋದಿ ಅದಾನಿಗೋಸ್ಕರ 6,000 ಕೋಟಿ ಡೀಲ್ ಮಾಡೋಕೆ ಭೂತಾನ್ಗೆ ಹೋಗಿದ್ದಾರೆ. ಆದರೆ LOP ಹಾಸ್ಪಿಟಲಲ್ಲಿದ್ದಾರೆ ನೋಡಿ. ನಮ್ಮ ವಿರೋಧ ಪಕ್ಷ ನಾಯಕರು ಗಾಯಾಳುಗಳಿಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ ನೋಡಿ ಅಂತನಾದರೂ ತೋರಿಸಬಹುದಿತ್ತು. ಎಂಥ ಚಾನ್ಸ್ ಇತ್ತು ಅಲ್ವಾ ಕಾಂಗ್ರೆಸ್ಗೆ, ಅದನ್ನು ಮಿಸ್ ಮಾಡ್ಕೊಂಡು ಬಿಡ್ತಲ್ಲ ಅಂತ ಈಗ ರಾಹುಲ್ ಗಾಂಧಿ ಅವರ ಕಾಲು ಎಳಿತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಗಮನ ಸೆಳೀತಿದೆ. ಸೊ ರಾಹುಲ್ ಗಾಂಧಿ ಅವರು ಇಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದು ಯಾಕೆ ಅನ್ನೋದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರೋದು. ಸೊ ಮತ್ತೆ ಜೋರ್ ಜಟಾಪಟಿ ಶುರುವಾಗಿದೆ. ನಿನ್ನೆ ಜಮೀರ್ ಅಹಮದ್ ಖಾನು, ಬಸವರಾಜ ರಾಯರೆಡ್ಡಿ ಅವರ ಸ್ಟೇಟ್ಮೆಂಟು ನ್ಯಾಷನಲ್ ಲೆವೆಲಲ್ಲಿ ಗಮನ ಸೆಳೀತು. ಚುನಾವಣೆ ಮುಂಚಿನ ದಿನಾನೇ ಯಾಕೆ ಬ್ಲಾಸ್ಟ್ ಆಯಿತು ಅನುಮಾನ ಇದೆ, ಏನೇನೋ ಸುದ್ದಿಗಳು ಬರ್ತಿದ್ದಾವೆ, ರಾಜಕಾರಣಿ ಲಿಂಕ್ ಇತ್ತು ಉಗ್ರನಿಗೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಿದೆ ಅಂತೆಲ್ಲ ಹೇಳಿದ್ರು. NIAಗೆ ಇನ್ಫಾರ್ಮೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇವರು ಇಷ್ಟೆಲ್ಲ ದೊಡ್ಡ ಸುದ್ದಿ, ಇದು ಸಣ್ಣ ವಿಷಯ ಅಲ್ಲ. ರಾಜಕೀಯ ಲಿಂಕ್ ಅಂದರೆ ಇದು ಮತ್ತೊಂದು ಆಯಾಮವೇ ಆಗಿದೆ, ಒಳ್ಳೆಯದು ಇನ್ಫಾರ್ಮೇಷನ್ ಕೊಡಲಿ ಅನ್ನೋ ಥರ ತಿರುಗೇಟು BJP ಕಡೆಯಿಂದ ಶುರುವಾಯಿತು. ಜಟಾಪಟಿ ಜೋರಾಗಿದೆ. ಈ ಹೊತ್ತಲ್ಲಿ ಮೋದಿ ಭೂತಾನ್ 6,000 ಕೋಟಿ ಅಂತ ಕಾಂಗ್ರೆಸ್ ಮುಗಿಬಿದ್ದಿದ್ರೆ, ರಾಹುಲ್ ಗಾಂಧಿಯವರು ಎಲ್ಲಿ ಹೋದರು, ಇಷ್ಟು ದಿನ ಆದರೂ ಪತ್ತೆ ಇಲ್ವಲ್ಲ. ಈ ಹೊತ್ತಲ್ಲಿ LOP ಜವಾಬ್ದಾರಿಯನ್ನೇ ಮರೆತು ಬಿಟ್ರಾ ಅನ್ನೋ ರೀತಿ BJP ಮುಗಿಬೀಳ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.